ನಮಸ್ಕಾರ. ನನ್ನ ಹೆಸರು ತರುಣ್ ಕುಮಾರ್, ಫೈನಲ್ ಇಯರ್ BDA ಸ್ಟೂಡೆಂಟ್. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಬಾಯಿಯಲ್ಲಿ ದುರ್ಗಂಧ, ಕಾರಣ ಮತ್ತು ಪರಿಹಾರ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಬಹು ಜನರಿಗೆ ತೊಂದರೆ ಕೊಡುವ, ಆದರೆ ಹೇಳಿಕೊಳ್ಳಲು ನಾಚಿಕೆ ಆಯಿತು ಅನ್ನಿಸುವ ಒಂದು ವಿಷಯದ ಬಗ್ಗೆ ಮಾತನಾಡ್ತೀವಿ. ಅದು ಬಾಯಿಯಿಂದ ಬರುವ ದುರ್ಗಂಧ ಅಥವಾ ಬ್ಯಾಡ್ ಬ್ರೆತ್ ಬಗ್ಗೆ ತಿಳಿದುಕೊಳ್ಳೋಣ. ಬಾಯಿಯಲ್ಲಿ ದುರ್ಗಂಧ ಬರೋದು ಸಾಮಾನ್ಯ ಸಮಸ್ಯೆ. ಕಾರಣಗಳಲ್ಲಿ ಮುಖ್ಯವಾದದ್ದು ಬಾಯಿ ಸ್ವಚ್ಛತೆ ಸರಿಯಾಗಿರೋದಿಲ್ಲ, ಹಲ್ಲುಗಳ ನಡುವೆ ಅಂಟಿಕೊಂಡಿರುವ ಆಹಾರದ ತುಂಡುಗಳು, ಹಲ್ಲಿನ ಮೇಲೆ ಬಿದ್ದಿರುವ ಪ್ಲಾಗ್ ಹಾಗೂ ನಾಲಿಗೆಯ ಮೇಲಿನ ಪದರವೇ ಹೆಚ್ಚು ದುರ್ಗಂಧಕ್ಕೆ ಕಾರಣ. ಇದರ ಜೊತೆಗೆ ಹಲ್ಲಿನ ಹಾಳು, ಹಲ್ಲಿನ ಸುತ್ತಲಿನ ಸೋಂಕು, ಜಿಂಜವೈಟಿಸ್, ಪೆರಿಡೋಂಟೈಟಿಸ್, ಒಣಬಾಯಿ, ಧೂಮಪಾನ, ಮದ್ಯಪಾನ, ಕೆಲವೊಂದು ಆಹಾರಗಳು, ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ ಇವುಗಳು ದುರ್ಗಂಧವನ್ನು ಹೆಚ್ಚಿಸುತ್ತವೆ. ಆದರೆ ಎಲ್ಲ ದುರ್ಗಂಧವು ಬಾಯಿಯಿಂದಲೇ ಬರೋದಿಲ್ಲ. ಕೆಲವೊಮ್ಮೆ ಹೊಟ್ಟೆಯ ಕಾಯಿಲೆ, ಗಂಟಲಿನ ಇನ್ಫೆಕ್ಷನ್, ಟಾನ್ಸಿಲ್ ಸಮಸ್ಯೆ, ಸೈನಸ್ ಇನ್ಫೆಕ್ಷನ್ ಕೂಡ ಕಾರಣವಾಗಬಹುದು. ಪರಿಹಾರ. ಹಾಗಾದರೆ ಪರಿಹಾರ ಏನು? ದಿನಕ್ಕೆ 2 ಬಾರಿ ಹಲ್ಲು ತೊಳೆಯಿರಿ. ಪ್ರತಿದಿನ ರಾತ್ರಿ ನಾಲಿಗೆ ಸ್ವಚ್ಛಗೊಳಿಸಿ. ಹಲ್ಲಿನ ನಡುವೆ ಫ್ಲಾಸ್ ಮಾಡಿ. ನೀರು ಹೆಚ್ಚು ಕುಡಿಯಿರಿ. ಬಾಯಿಯ ಒಣತನ ತಪ್ಪಿಸಿ. ಧೂಮಪಾನ, ಮದ್ಯಪಾನ ತಪ್ಪಿಸಿ. ಮಾಸಿಕವಾಗಿ ಡೆಂಟಿಸ್ಟ್ ಬಳಿ ತಪಾಸಣೆ ಮಾಡಿಸಿಕೊಂಡರೆ ಉತ್ತಮ. ಕೊನೆಯದಾಗಿ, ಹೀಗಾಗಿ ಬ್ಯಾಡ್ ಬ್ರೆತ್ ಒಂದು ಸಾಮಾನ್ಯ ಸಮಸ್ಯೆ, ಆದರೆ ಸರಿಯಾದ ಸ್ವಚ್ಛತೆ, ಆಹಾರ ಹಾಗೂ ಜೀವನ ಶೈಲಿ ಪಾಲಿಸಿದರೆ ಸುಲಭವಾಗಿ ನಿಯಂತ್ರಿಸಬಹುದು. ಆರೋಗ್ಯಕರ ನಗು, ತಾಜಾ ಉಸಿರು ಇದರಿಂದ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ. ಇಂದಿನ ಪಾಡ್ಕಾಸ್ಟ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು.